ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಆಷಾಢ ಮಾಸ ಸ್ಟಾರ್ಟ್ ಆಗಿದೆ. ಈ ಶುಕ್ರವಾರದ ಮೊದಲನೇ ವಾರ ಶುಕ್ರವಾರ ಇವತ್ತಿನ ಪೂಜೆ ನಂದು ಹೇಗಿತ್ತು ಎಂಬುದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಾನು ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಏನೇನಂತ. ಮೊದಲಿಗೆ ನಾನು ಅದಕ್ಕೆ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಬೆಣ್ಣೆಯನ್ನು ಕಡ್ಕೊಂಡ್ಬಿಟ್ಟು ಬೆಣ್ಣೆ ಮಾಡಿಕೊಂಡು ಅದನ್ನು ಕಾಸಿಬಿಟ್ಟು ತುಪ್ಪ ಮಾಡಿ ದೀಪವನ್ನು ಹಚ್ಚಿದ್ದೀನಿ. ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ, ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ. ಶುಕ್ರವಾರ ಹೇಗೆ ಪೂಜೆ ಮಾಡಬೇಕು, ನಮಗೆ ಲಕ್ಷ್ಮಿ ಹೇಗೆ ಒಲಿತಾಳೆ ನಮಗೆ. ನಾನು ಯಾವಾಗಲೂ ಈ ಆಷಾಢ ಮಾಸದಲ್ಲಿ ಈ ಪೂಜೆ ಮಾಡಿ ನಮ್ಮ ಆರ್ಥಿಕ ಸಮಸ್ಯೆಯನ್ನು ನಾನು ಬಗೆಹರಿಸ್ಕೊಂಡಿದ್ದೀನಿ. ನೀವು ಕೂಡ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಪೂಜೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ರೀತಿಯಾಗಿ ಮಾಡ್ಬೋದು. 4 ಶುಕ್ರವಾರ ಬರುತ್ತೆ ಈ ಆಷಾಢ ಮಾಸದಲ್ಲಿ. 4 ಶುಕ್ರವಾರ ಬೆಳಗ್ಗೆ ಬೇಗ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಆಗಲಿಲ್ಲ ಅಂದರೆ 6 ಗಂಟೆ ಒಳಗೆ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಈ ಪೂಜೆಯನ್ನು ಮಾಡಿ ನಮಗೆ ಲಕ್ಷ್ಮಿ ಒಲಿತಾಳೆ, ಲಕ್ಷ್ಮಿ ಈ ಟೈಮಲ್ಲಿ ನಮ್ಮ ಮನೆಗೆ ಬರ್ತಾಳೆ ಅಂತ ಒಂದು ಕತೆ ಕೂಡ ಇದೆ ನೋಡಿ. ನಾನೀಗ ತುಪ್ಪವನ್ನು ಕಾಸ್ತಾ ಇದ್ದೀನಿ. ಅದಕ್ಕೆ ಏನೂ ಹಾಕಿಲ್ಲ, ಸಪ್ಪೆ, ಅದಕ್ಕೆ ಯಾವುದೇ ಉಪ್ಪು ಖಾರ ಯಾವುದೂ ಹಾಕಿಲ್ಲ. ಈಗ ತುಪ್ಪವನ್ನು ಕಾಸ್ಕೊಂಡು 4 ವಾರಕ್ಕೆ ನಾನು ಇಟ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ನನ್ನ ಕಪ್ಪಲ್ಲ ಆಗಿದೆ ನೋಡಿ ಇಷ್ಟು. ಈಗ ಬನ್ನಿ ಪೂಜೆಗೆ ನಾನು ಏನೇನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ. ನಮ್ಮ ಗಾರ್ಡನಲ್ಲಿ ತುಂಬ ಹೂ ಬಿಡುತ್ತೆ, ದಾಸವಾಳ, ಬೇರೆ ಬೇರೆ ವಿಧ ಹೂಗಳು ಬಿಡ್ತಾ ಇದ್ದಾವೆ. ಎಲ್ಲ ಹೂಗಳನ್ನು ನಾನು ನೋಡಿ ತೊಗೊಂಬಂದಿದ್ದೀನಿ. ಮಾವಿನ ಎಲೆ ತೊಗೊಂಡಿದ್ದೀನಿ, 9 ಮಾವಿನ ಎಲೆಯನ್ನು ಇಡ್ತಾ ಇದ್ದೀನಿ. ಈಗ ದೇವ್ರುಗಳನ್ನೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ತಿಕ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವರ ಫೋಟೋಗಳು, ದೇವ್ರ ಮನೆ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಈಗ ಪೂಜೆಗೆ ಕೂತ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀನಿ ನಾನಂತ. ನಮ್ಮ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ರೋಸ್ಗಳು ಬಿಡ್ತಾ ಇದ್ದಾವೆ. ಒಂದು 3 ಕಲರ್ ಹೂ ಬಿಡ್ತವೆ. ಅದು ಅಪರಾಜಿತ ಹೂ ಬಿಡ್ತದೆ, ಶಂಕು ಅಂತ ಕರೀತಾರೆ. ನಾನು ಇದು ಅಷ್ಟಗಂಧ ಅಂತ ಹೇಳ್ಬಿಟ್ಟು ಇದು ನಾನು ಮಂತ್ರಾಲಯದಲ್ಲಿ ತಂದಿದ್ದೆ. ಇದನ್ನೇ ನಾವು ದಿನ ಡೈಲಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಗಂಧದ ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ನಾವು ಡೈಲಿ ಇದನ್ನು ಪೂಜೆಗೆ ಯೂಸ್ ಮಾಡ್ತೀವಿ. ಇದು ಪೌಡರು. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಡಬ್ಬಿಯಲ್ಲಿ ನಾನು ಅದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿರ್ತೀನಿ. ಪ್ರತಿದಿನ ನಾವು ಹಣೆಗೂ ಕೂಡ ಇದನ್ನ ಹಚ್ತೀವಿ. ತುಂಬಾ ಖುಷಿಯಾಗುತ್ತೆ ಇದು ಗಂಧವನ್ನು ಹಚ್ಕೊಳ್ಳೋದ್ರಿಂದ. ಅಲ್ಲೇ ಕುಂಕುಮ ಮತ್ತು ಅಲ್ಲೇ ನಾನು ಈ ಗಂಧದ ಪುಡಿ ತಂದಿದ್ದೆ, ಅರಿಶಿಣ ಇದು ಅಂತಲೂ ಕೂಡ ಹಚ್ತೀನಿ. ಎಲ್ಲ ದೇವರ ಫೋಟೋಗಳಿಗೆ ದೇವ್ರುಗಳಿಗೆ ಹಚ್ಚಿ ಡೈಲಿ ಇದನ್ನು ಪೂಜೆ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಮಂತ್ರಾಲಯಕ್ಕೆ ಹೋದರೆ ಇದನ್ನು ತೊಗೊಂಬನ್ನಿ. ತುಂಬ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತೆ ಹೋಗಿದ್ದರು, ನಾನು ಮತ್ತೆ ತರಿಸಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ಸ್ವಲ್ಪನೇ ಹಾಕ್ಕೊಳ್ಳಿ, ತೆಳು ಆದರೆ ತುಂಬ ನೀರು ಆಗಿಬಿಡುತ್ತೆ, ಗಂಧ ಎಲ್ಲ ಇಳಿದೋಗುತ್ತೆ. ಗಟ್ಟಿಯಾಗಿರಲಿ, ಇಷ್ಟೊಂದು ಸಾಕು. ಇದನ್ನು ಸ್ವಲ್ಪ ಮಾಡ್ಕೊಂಡು ಎಲ್ಲ ಫೋಟೋಗಳಿಗೆ, ಎಲ್ಲವೂ ದೇವ್ರ ಫೋಟೋಗಳಿಗೆ ಎಲ್ಲಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ಇದನ್ನು ಡೈಲಿ ನಾನು ಬೆಳಗ್ಗೆ ಮತ್ತು ಸಂಜೆ ಡೈಲಿ ಹಣೆಗೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇಟ್ಕೊಳ್ತಾರೆ ಇದನ್ನು, ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ ಎಲ್ಲರಿಗೂ ಗಂಧ. ಸ್ವಲ್ಪ ನೋಡಿ, ನಾನು ದೇವ್ರ ಕಟ್ಟೆ ಮೇಲೆ ಅಕ್ಕಿಯನ್ನು ಹರಡ್ತಾ ಇದ್ದೀನಿ. ಅದರ ಮೇಲೆ ನಾವು ಒಂದು ಹಿತ್ತಾಳೆ ತಟ್ಟೆಯನ್ನು ಇಡ್ತಾ ಇದ್ದೀನಿ. ನಾವು ಡೈಲಿ ಈಗೇನೆ ಶುಕ್ರವಾರ ಪೂಜೆ ಮಾಡೋದು. ಮತ್ತು ಆ ತಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಈ ಶುಕ್ರವಾರ ಈ ರೀತಿಯಾಗಿ ಪೂಜೆ ಮಾಡಿದರೆ ನಮಗೆ ಲಕ್ಷ್ಮಿ ಖಂಡಿತವಾಗಿ ಒಲಿತಾಳೆ. ನಾವು ಸಂಪತ್ತು ಮತ್ತು ಧನ ನಮಗೆ ಬರುತ್ತದೆ. ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿ ನಮಗೆ ಲಕ್ಷ್ಮಿ ಇದೇ ಟೈಮಲ್ಲಂತೆ ಬರೋದು. ಒಂದು ಕತೆ ಇದೆ ಅದರದ್ದು. ಲಕ್ಷ್ಮಿ ಇವಾಗ ಅವಳಿಗೆ ವಿಶ್ರಾಂತಿ ಇರುತ್ತಂತೆ. ಆವಾಗ ಯಾರ ಮನೆಯಲ್ಲಿ ಬೆಳಗ್ಗೆ ದೀಪ ಹಚ್ಚಿರ್ತಾರೋ ನಾನು ನೋಡಬೇಕು, ಅವಳು ನಿದ್ದೆ ಮಾಡ್ತಾ ಇರ್ತಾಳಂತೆ. ಫಸ್ಟ್ ಅವಳು ಯಾರ ಮನೆಯಲ್ಲಿ ದೀಪ ಹಚ್ಚಿದ್ದಾರೆ, ಯಾರು ಪೂಜೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ನೋಡ್ತಾಳಂತೆ. ಬೆಳಗಿನ ಜಾವ ಯಾರು ಹಚ್ಚಿರ್ತಾರೋ ಅವ್ರ ಮನೆಗೆ ಲಕ್ಷ್ಮಿ ಹೋಗ್ತಾಳಂತೆ. ಅವ್ರಿಗೆ
ಸಕಲ ಧನ ಮತ್ತು ಹಣ ಪ್ರತಿಯೊಂದು ಸಂಪತ್ತನ್ನು ಕೊಡ್ತಾಳೆ. ಅದು ಆಷಾಢ ಮಾಸದಲ್ಲೇ ಕೂಡ ಲಕ್ಷ್ಮಿ ಬರ್ತಾಳೆ ಅಂತ ಒಂದು ಕತೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ವರ್ಷ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ನಾನೀಗ ಆ ತಂಬಿಗೆಗೆ ನೀರು ಹಾಕಿಬಿಟ್ಟು ಅದರೊಳಗೆ ಅರಿಶಿನ ಕುಂಕುಮ ಕೂಡ ಹಾಕ್ತೀವಿ. 9 ಮಾವಿನ ಎಲೆಯನ್ನು ಇಟ್ಟಿದ್ದೀನಿ ನಾನು. ಈಗ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಗಂಧ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಬೇಕಿದ್ದಕ್ಕೆ. ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಭೂತಿ ಹಚ್ಕೊಳ್ತಾ ಇದ್ದೀನಿ. ಈಗ ನೋಡಿ ಅಷ್ಟಗಂಧವನ್ನು ಇಡ್ತಾ ಇದ್ದೀನಿ. ಈ ಥರ ಇದೆ ಗಂಧ. ಆ ಬೆರಳಲ್ಲಿ ಇಡಬೇಕು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೈವೇದ್ಯಕ್ಕೆ ನಾವೇನಾದರೂ ಕೇಸರಿ ಬಾತ್ ಮಾಡ್ಬೋದು, ಏನಾದರೂ ಸ್ವೀಟ್ ಮಾಡ್ಬೋದು. ನಾನಿವತ್ತು ಸ್ವೀಟ್ ಮಾಡಿಲ್ಲ, ಕೊನೆ ವಾರ ಮಾಡೋಣ ಅಂತ ಇದ್ದೀನಿ. ಈ ವಾರ ನಾನು ಡ್ರೈ ಫ್ರೂಟ್ಸ್ ಅಷ್ಟೇ ಇಟ್ಟಿದ್ದೀನಿ. ಹಣ್ಣು ಇಡ್ಬೋದು. ನಾನು ಕಾಯಿಯನ್ನು ಹೊಡೆದಿದ್ದೀನಿ ಅಷ್ಟೇ. ಲಕ್ಷ್ಮೀ ಮುಖವನ್ನು ಈಗ ಕೂರಿಸ್ತಾ ಇದ್ದೀನಿ ನೋಡಿ. ನೀವು ಇದೇ ಥರ ಪೂಜೆ ಮಾಡಿ ನಿಮಗೆ ಲಕ್ಷ್ಮಿ ಒಲಿತಾಳೆ. ನಿಮಗೆ ಸಾಕಷ್ಟು ದುಡ್ಡು ಬರುತ್ತೆ. ಮನೆಗೂ ಕೂಡ ಒಳ್ಳೆಯದಾಗುತ್ತೆ. ನಮ್ಮ ದೇವ್ರ ಮನೆ ಸ್ವಲ್ಪ ಸಣ್ಣದಿದೆ, ಚಿಕ್ಕದಿದೆ. ಹಂಗಾಗಿ ಟ್ರೈಫೋಡ್ ಹಿಡ್ಕೊಳಕ್ಕೆ ಒಂದು ಸ್ವಲ್ಪ ಕ್ರಾಸ್ ಆಗಿದೆ. ಅದರಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಲಕ್ಷ್ಮಿಗೆ ಅಲಂಕಾರ ಕೂಡ ಮಾಡ್ಬೋದು, ಒಡವೆಗಳನ್ನು ಕೂಡ ಹಾಕ್ಬೋದು. ನಾನು ಇನ್ನೊಂದು ಟೈಮಲ್ಲಿ ಯಾವಾಗಾದರೂ ಈ ಲಕ್ಷ್ಮಿ ಯಾವಾಗ ಬರ್ತಾಳೆ ಅದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ. ಈಗ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಕತೆ ಹೇಳ್ತಾ ಇಲ್ಲ. ಹಾಗೇ ಪೂಜೆ ಮಾಡಿದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಲಕ್ಷ್ಮಿ ಯಾವ್ಯಾವಾಗ ಬರ್ತಾಳೆ ಅಂದರೆ ಆಷಾಢ ಮಾಸದಲ್ಲಿ ಬರ್ತಾಳೆ, ಮತ್ತು ದೀಪಾವಳಿಯಲ್ಲಿ ಕೂಡ ಬರ್ತಾಳೆ ಅಂತ ಹೇಳ್ತಾರೆ. ಯಾವ್ಯಾವ ಹಬ್ಬಗಳಲ್ಲಿ ಲಕ್ಷ್ಮಿ ಬರ್ತಾಳೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನೋಡಿ ತುಪ್ಪದ ದೀಪವನ್ನು ಹಚ್ತೀನಿ. ನಾನು 4 ವಾರ ತುಪ್ಪದ ದೀಪವನ್ನೇ ಹಚ್ತಾ ಇದ್ದೀನಿ. ತುಪ್ಪದ ದೀಪ ಎಷ್ಟು ಹೊತ್ತು ಉರಿಯುತ್ತೆ ಅಂದರೆ, ನಾನು ಬೆಳಗ್ಗೆ ಹಚ್ಚಿದ್ದು ಎಷ್ಟು 1 ಗಂಟೆ ತನಕ ಇದು ದೀಪ ಹೋಗಿಲ್ಲ ನೋಡಿ. ಅಷ್ಟು ಚೆನ್ನಾಗಿ ಉರಿತಿದೆ. ಇಷ್ಟು ಬೇಗನೆ ಹತ್ಕೊಳ್ಳುತ್ತೆ. ಈಗ ಎಲ್ಲ ನಾನು ಹೂಗಳನ್ನು ಇಟ್ಬಿಟ್ಟು ಗಂಧಾಕ್ಷತೆ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಗಾರ್ಡನಲ್ಲಿ ತುಂಬ ಕಲರ್ ಹೂ ಬಿಡ್ತವೆ ನೋಡ್ರಿ. ಯೆಲ್ಲೋ ರೋಸ್ ಬಿಟ್ಟಿದೆ, ರೆಡ್ ರೋಸ್ ಕೂಡ ಬಿಟ್ಟಿದೆ, ಬಟನ್ ರೋಸು, ಶಂಕು ಬಿಳಿ ಮತ್ತು ನೀಲಿ ಕಲರ್ ಅವು ಕೂಡ ಬಿಡ್ತಾ ಇದ್ದಾವೆ. ಆಮೇಲೆ ಸೇವಂತಿಗೆ ಬಿಡ್ತಾ ಇದೆ.
ಇವೆಲ್ಲ ನಾನು ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದೆ, ಬಟ್ ಹೂ ತರೋಕ್ಕಾಗಲ್ಲ. ತರಬೇಕಂತ ತುಂಬ ಆಸೆಯಿಂದ ಹೋಗಿದ್ದೆ, ಬಟ್ ಮಳೆ ಬಂದುದರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇವತ್ತಿನ ಪೂಜೆಯಲ್ಲಿ ನಾನು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಂಥ ಹೂಗಳನ್ನೇ ಬಳಸ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇಷ್ಟೇ ಸಾಕು, ಸಿಂಪಲ್ಲಾಗಿ ಮಾಡ್ಬೋದು ಪೂಜೆನ. ಕೆಲವರು ಇದನ್ನು ಮುತ್ತೈದರಿಗೆ ಅವ್ರಿಗೆಲ್ಲ ಕೊಡ್ತಾರೆ, ಅವ್ರನ್ನ ಪೂಜೆಗೆ ಕೂಡ ಕರೀತಾರೆ. ಆದರೆ ನಾವು ಕರೆಯಲ್ಲ, ನಾವು ನಮ್ಮ ಮನೆಯಲ್ಲೇ ಇಷ್ಟೇ ಮಾಡ್ಕೊಳ್ತೀವಿ. ನಾವು ಡೈಲಿ ಇಷ್ಟೆಲ್ಲ ದೇವ್ರುಗಳನ್ನ ಇಟ್ಟಿರ್ತೀನಿ. ಬಸವಣ್ಣ, ಶಿವ, ರಾಘವೇಂದ್ರ ರಾಯರು, ಈಗೆಲ್ಲ ದಾಸವಾಳದ ಹೂವು ನಮ್ಮ ಗಾರ್ಡನಲ್ಲಿ ತುಂಬ ಹೂ ಬಿಡುತ್ತೆ. ತುಂಬ ಖುಷಿಯಾಗುತ್ತೆ. ದಿನ ಡೈಲಿ ಇದೇ ಥರ ಪೂಜೆ ಮಾಡ್ತೀನಿ ನಾನು. ಡೈಲಿ ನಾನು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಯನ್ನು ಈ ರೀತಿಯಾಗಿ ಮಾಡಿ ಆಮೇಲೆ ನನ್ನ ಅಡುಗೆ ಮತ್ತು ಏನೋ ಟೀ ಕಾಫಿ ಕುಡಿಯೋದು, ಅಲ್ಲಿವರೆಗೂ ನಾನು ಏನೂ ಕೆಲಸ ಮಾಡಲ್ಲ, ಅಡುಗೆ ಮನೆಗೆ ಹೋಗೋದಿಲ್ಲ. ಇವೆಲ್ಲ ಪೂಜೆ ಮಾಡಿ ಈ ರೀತಿಯಾಗಿ ಆಮೇಲೆ ನಾನು ಅಡುಗೆ ಮನೆಗೆ ಹೋಗೋದು. ಅದಕ್ಕೆ ನಮಗೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಇವಾಗ ಕಡಿಮೆ ಆಗಿದೆ. ಮೊದಲಂತೂ ತುಂಬಾ ಕಷ್ಟ ಇತ್ತು, ಈಗ ಪರವಾಗಿಲ್ಲ, ನಮಗೆ ಸ್ವಲ್ಪ ಸಮೃದ್ಧಿ ದೊರೆತಿದೆ. ಈ ರೀತಿಯಾಗಿ ನಮಗೇನಾದರೂ ಪೂಜೆ ಮಾಡಿದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನಮಗೊಂದು ಮನಸ್ಸಿಗೆ ಶಾಂತಿ, ಖುಷಿ ಮತ್ತು ಸಂತೋಷ, ನೆಮ್ಮದಿ ಸಿಗುತ್ತೆ. ಈ ಥರ ನೀವು ಕೂಡ ಡೈಲಿ ಪೂಜೆ ಮಾಡಿ. ಲಕ್ಷ್ಮಿಗೆ ಮಾವಿನ ಎಲೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಮಾವಿನ ಎಲೆ ಮತ್ತು ತುಂಬ ಜಾಸ್ತಿನೇ ಕಿತ್ಕೊಂಬಂದ್ಬಿಟ್ಟು ಎಲ್ಲ ಫೋಟೋಗಳಿಗೆ ಇಡ್ತೀನಿ, ಡೆಕೋರೇಷನ್ ಮಾಡ್ತೀನಿ. ಪೂಜೆ ಆಯಿತು. ನನ್ನ ಕಾಯಿ ಒಡೆದ್ಬಿಟ್ಟು ಕಾಯಿಯನ್ನು ಕೂಡ ನೈವೇದ್ಯ ಹಿಡಿದು ನಾನು ಇವತ್ತು ಡ್ರೈ ಫ್ರೂಟ್ಸ್ ಅಷ್ಟೇ, ಲಾಸ್ಟ್ ದಿನ ಮಾತ್ರ ಸ್ವೀಟ್ ಮಾಡ್ತೀನಿ. ಇವತ್ತು ಮಾಡಲಿಕ್ಕೆ ನನಗೆ ಟೈಮ್ ಆಗಲ್ಲ, ಲೇಟಾಗಿ ಎದ್ಬಿಟ್ಟೆ ಒಂದು ಸ್ವಲ್ಪ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆ ಮಾಡಿದರೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ 4 ಗಂಟೆಯಿಂದ 6 ಗಂಟೆ ಒಳಗೆ ಮಾಡಬೇಕು. ಆವಾಗ ಎಲ್ಲ ದೇವತೆಗಳು ನಮಗೆ ಆಶೀರ್ವಾದವನ್ನು ಮಾಡ್ತವೆ. ಆಷಾಢ ಮಾಸದ ಮೊದಲನೇ ಶುಕ್ರವಾರದ ಪೂಜೆ ಮುಗಿಯಿತು. ಮತ್ತೊಂದು ಇನ್ನೊಂದು ಶುಕ್ರವಾರದ ಪೂಜೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.